ಹ್ಮ್. ಯಾವ ಊರು ಇದು? ರಾಮದುರ್ಗ ತಾಲೂಕು, ರಾಮದುರ್ಗ. ಇದು ರಾಮದುರ್ಗ ಸಿಟಿನೇ, ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ವಾ ಇದು? ಒಂದ್ಸರಿ ಬಂದಿದ್ದೆ ಫಸ್ಟ್ ನಿಮಗೆ, ನೆನಪಿದ್ಯಾ? ಎಷ್ಟು ತಿಂಗಳಾಯ್ತು? ಒಂದ್ 3 ತಿಂಗಳಾಯ್ತು. 3 ತಿಂಗಳಾಯ್ತು ಬಂದು. 3 ತಿಂಗಳಾದ್ಮೇಲೆ ಸ್ವಲ್ಪ ನಿಮ್ಗೆ ಇದ್ ಮಾಡ್ಕೊಡ್ರಿ ಅಂತ ಹೇಳಿದ್ದೆ. ಏನಮ್ಮ, ಸ್ವಲ್ಪ ನೀವು ಚೇಂಜಸ್ ಮಾಡ್ಕೊಡ್ರಿ ಅಂತ ಹೇಳಿದ್ದೆ. ಮಾಡ್ಕೊಂಡಿರೋದು ಏನ್ ಅನಿಸ್ತಾ ಇದೆ ನಿಮಗೆ? ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪರ್ಲ ಅನಿಸ್ತಾ ಇದೆ. ಈಗ ಕಟ್ಕೊಳ್ತಾ ಇದೀರಿ. ಸರಿ, ಓಕೆ, ಸರಿ. ಇವೆಲ್ಲ ಪಿಲ್ಲರ್ ಹಾಕೊಳ್ತಾ ಇದೀರಿ. ಓಕೆ. ನೋಡಿ, ಎಲ್ಲಿವರೆಗೂ ನಮ್ ಜಾಗ ಇರೋದು? ಈ ಮನೆ ಇಲ್ಲಿಗೆ ಕ್ಲೋಸ್ ಅಲ್ವಾ? ಮನೇಲಿ ಕ್ಲೋಸ್ 3 ಫೂಟ್ ಐತೆ. ಇದೆಲ್ಲ ಹಾಕಿರೋದೆಲ್ಲ ನಮ್ದೇನಾ? ನಮ್ದೇ ಅಲ್ಲ. ಈಗ ವೇಸ್ಟ್ ಎಲ್ಲ ಹಾಕಿರೋದು ನಮ್ದಲ್ವಾ ಈಗ ಕಲ್ಲೆಲ್ಲ? ಸರಿ. ನಿಮ್ಗೆಲ್ಲ ದುಡ್ಡಿನ ಸಮಸ್ಯೆ ಆಗ್ತೈತೆ ನೋಡಿ. ಈ ಮನೆ ಕಟ್ಟಕ್ಕೆ ಸಮಸ್ಯೆ ಆಗ್ತೈತೆ ದುಡ್ಡಿಂದು, ಹೌದಲ್ವಾ? ಏನಪ್ಪ ಇದು ಗುರುಗಳು ಹೇಳಿದ್ರು ಮನೆ ಹಾಕೊಟ್ಟಿದ್ದಾರೆ ಅಂತ ನೀವ್ ಅಂದ್ಕೊಳ್ತೀರಿ. ಯಾವಾಗ್ಲೂ ಹೇಳೋದು, ಇದನ್ನ ಫಸ್ಟ್ ಆ ಮೂಲೆಯಿಂದ ಎಲ್ಲ ಕ್ಲೀನ್ ಮಾಡಿ. ಫಸ್ಟ್ ಇದನ್ನ ಒಂದು ಕಲ್ಲು ಇರಬಾರ್ದು. ತಗೊಂಡ್ಬೇಕಾದ್ರೆ ಆ ಕಡೆ ಹಾಕೊಳ್ಳಿ, ಆ ಮೂಲೆ ಹಾಕೊಳ್ಳಿ, ಇಲ್ಲ ಅಲ್ಲಿ ಹಾಕೊಳ್ಳಿ, ಅಲ್ಲಿ ಹಾಕೊಳ್ಳಿ. ದುಡ್ಡು ಬರುತ್ತೆ ನಿಮಗೆ. ಇಲ್ಲ ಅಂದ್ರೆ ಬರೋ ದುಡ್ಡು ಕೂಡ ಬರೋದಿಲ್ಲ. ನೀವ್ ಹಾಕೊಂಡಷ್ಟೊತ್ತಿಗೆ ನಿಮ್ ಎತ್ಕೋಗ್ಬಿಟ್ಟಿರ್ತೀರಿ. ಅರ್ಥ ಆಯ್ತಾ? ಇದನ್ನೆಲ್ಲ ತೆಗೆದು ಬೇಕಾದ್ರೆ ಇಲ್ಲಿ ಹಾಕೊಳ್ರಿ, ಬೇಕಾದ್ರೆ ಇದ್ರೆಲ್ಲ ಹಾಕೊಳ್ಳಿ, ನಂದೇನು ಬೇಡ ಅನ್ನೋದಿಲ್ಲ. ಸರಿನಾ? ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ್ದು ಇರ್ಕೂಡುದು, ಎತ್ತರನಾಗಿ ಆ ಮೂಲೆಗಳಂತ ಇರ್ಲೇ ಕೂಡುದು. ಅಲ್ಲೆಲ್ಲ ಅರ್ಧದವರೆಗೆ ಯಾವುದೇ ಕಾರಣಕ್ಕೆ ಆ ಮೂಲೆಗೆ ಇರಬಾರ್ದು. ಎಲ್ಲ ತಲೆ ಮೇಲೆ ಕಲ್ಲಾಗ್ದಂಗೆ ನಿಂತ್ಕೊಂಡು ಹೋಗುತ್ತೀರಿ ಮನೆ. ಇದು ಹಂಗಾಗಿದ್ಯಾ? ಇದು ಈಗ ನಿಂತ್ಕೊಂಡು ಹೋಗುತ್ತೆ ಮನೆ. ಇದು ಸ್ವಲ್ಪ ದಿವಸ ನೋಡಿ, ನಮ್ ಕೈಲಿ ಆಗಲ್ಲಪ್ಪ ಇದು ಸದ್ಯಕ್ಕೆ, ಮುಂದಷ್ಟು ನೋಡ್ಕೊಂಡ್ ರೆಡಿ ಅನ್ನಂಗಾಗುತ್ತೆ. ಸರಿನಾ? ಸೊ ಹಾಗಾಗಿ ಎಲ್ಲ ಅಲ್ಲಿಂದ ಫಸ್ಟ್ ಅಲ್ಲಿಂದ ಕಲ್ಲೆಲ್ಲ ಕ್ಲೀನ್ ಮಾಡ್ಸ್ಕೊಂಡು, ಮಣ್ಣೆಲ್ಲ ಕ್ಲೀನ್ ಮಾಡ್ಸ್ಕೊಂಡು, ಆ ಮಣ್ಣು ಇರೋದನ್ನ ಲೆವೆಲ್ ಮಾಡಿಸಿ, ಆ ಕಲ್ಲೆಲ್ಲ ಆ ಕಡೆ ಹಾಕ್ಸಿಲ್ಲ. ನಿಮ್ ಬಾಡಿಗೆ ಬಂದಲ್ವಾ, ಅಲ್ಲಿ ಹಾಕ್ಸಿ, ಅಲ್ಲಿ ಅದ್ರ ಪಕ್ಕದಲ್ಲಿ ಹಾಕ್ಸಿ. ಐದು ಇಟ್ಟಿದ್ರಲ್ಲ ಅದ್ರ ಪಕ್ಕದಲ್ಲಿ ಹಾಕ್ಸಿ, ಸ್ಟಾರ್ಟ್ ಆಗತ್ತೆ. ನಾನು ಐದಿನ ಎದುರುಬೇಡಿ. ಡ್ರೈನೇಜ್ ಇಲ್ಲ, ಬರೋವರೆಗೂ ಎಲ್ಲಿ ಬಾತ್ರೂಮ್ ಅಲ್ಲಿ ಕೊಟ್ಟಿದ್ದೀವಿ? ಪ್ಲಾನ್ ಎಲ್ಲಿ ಕೊಟ್ಟಿದ್ದು? ಬೇಡ ಬೇಡ, ಇಲ್ಲಿಂದ ಆ ಪಿಲ್ಲರ್ ಐತಲ್ಲ, ಆ ಕಡೆ ಪಿಲ್ಲರ್ ನೋಡಿ. ಅಲ್ಲಿ ನಾನು ಹೇಳೋದು, ಇಲ್ಲಿಂದ ಆ ಪಿಲ್ಲರ್ ನಡುವೆ ಎಷ್ಟನ್ನ ಮಾಡ್ಕೋಬಹುದು. ಸೆಂಟ್ರಿ ಬೇಡ, ಇಲ್ಲಿ ತಗೋ ಸೆಂಟ್ರಿ ಬೇಡ. ಈ ಪಿಲ್ಲರ್ ಇಂದ 2 ಇಂಚ್ ಕಡೆ ತಗೋ, ಸಾಕು. ಏನ್ ತಿಳ್ಕೊಂಡಿದ್ಯಾ ಮತ್ತೆ? ಅಲ್ಲಿ ತಗೊಳಕ್ ಬರೋದಿಲ್ಲ. ಯಾವ್ದು? ಸರಿಮ್ಮ, ಈ ಕಡೆ ಡೋರ್ ತಗೊಳ್ಳೋದಕ್ಕೆ ಪ್ಯಾಕೆಟ್ ಅಂದ್ರೆ ಡೋರ್ ತಗೋಬಹುದು, ತಗೊಂಡ್ಲೇಬೇಕಿಲ್ಲಿ. ಈ ಸೀದಾ ಇಲ್ಲಿಂದ ತಗೊಂಡ್ಬಿಡ್ತಾನ ಸ್ಟೆಪ್. ಏನ್ ಮಾಡ್ಲಿ ನಾನು? ಅಲ್ಲಪ್ಪ, ಇಲ್ಲಿಂದ ಮಾಡಿದ್ರೆ ಮತ್ತೆ ಮೈನ್ ಡೋರ್ ಬರ್ತ್ಕಣೋ. ಮಾಡ್ಬೋದು, ಸ್ವಲ್ಪ ಇದಾಗತ್ತೆ ಅಷ್ಟೇನೆ, ಸ್ವಲ್ಪ ಇದಾಗತ್ತೆ, ಮಾಡ್ಕೋಬಹುದು. ಇಲ್ಲೊಂದು ಡೋರ್ ಮಾಡ್ಕೊಳ್ಳಿ, ಅಲ್ಲೊಂದು ಡೋರ್ ಮಾಡ್ಕೊಳ್ಳಿ. ಅಂದ್ರೆ ಆ ಪಿಲ್ಲರ್ ಪಕ್ಕದಲ್ಲೇ ಮಾಡ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಮಾಡಿದ್ರೆ ಈ ಪಿಲ್ಲರ್ ಪಕ್ಕದಲ್ಲಿ 1 ಇಂಚ್ ಬಿಟ್ಟು ಇಟ್ಕೋಬೇಕಷ್ಟೇ. ಅರ್ಥ ಆಯ್ತಾ? ಓಕೆ ಅಲ್ವಾ? ಬಾಗಿಲು ಸಜ್ಜೆ ಹಾಕೊಳ್ಳಿ ಬೇಕಿದ್ರೆ. ಬಾಗಿಲಿಗೆ ಸಜ್ಜೆ ಯಾವ ಟೈಪು ನಿಮ್ಗೆ ಎಲ್ಲಿ ತೋರಿಸ್ಬೇಕು ನಾನು? ಅದೆಲ್ಲ ಕಣ, ಮಳೆ ಹನಿ ಬೀಳ್ದಂಗೆ ಅದನ್ನ ಹಾಕೊಳ್ಳಿ. ಅಂದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಆ ಪಿಲ್ಲರ್ ಇಂದ 1 ಇಂಚ್ ಬಿಟ್ಟು ಮಾತ್ರ ಇಟ್ಕೋಬೇಕು ಡೋರು. ಯಾವ್ದೇ ಕಡೆ ಗಿಡ ಇಟ್ಕೋಬಾರ್ದು. ಅಕಸ್ಮಾತ್ ಇನ್ನೂ ಒಂದು ನೆನಪಿಟ್ಕೊಳ್ಳಿ, ಮರಿಬೇಡ್ರಿ. ಇದು ಯಾವ್ದು? ಇಲ್ಲಿ ಈ ಕಡೆ ಈ ಕಡೆ ವಿಂಡೋ ಮಾಡ್ಕೊಂಡು, ಆ ಕಡೆ ಕಿಟಕಿ, ಆ ಕಡೆ ಡೋರ್ ಮಾಡ್ಕೋಬೇಡಿ. ಇಲ್ಲೇ ಡೋರ್ ಮಾಡ್ಕೊಂಡು ಆ ಕಡೆ ವಿಂಡೋ ಇಟ್ಕೊಳ್ಳಿ, ಬೇಕಾದ್ರೆ ತೊಂದ್ರೆ ಏನಿಲ್ಲ. ಇಲ್ಲಿಂದ 1 ಇಂಚ್ ಬಿಡಿ ಸಾಕು. ಹಾಕೋಬೋದಮ್ಮ, ಸೆಂಟ್ರ್ ಇದೆಲ್ಲ ಹಾಕೋಬಹುದು, ಏನು ತೊಂದ್ರೆ ಏನಿಲ್ಲ. ಇದ್ರ ಪಕ್ಕದಲ್ಲಿ ಮತ್ತೆ ಡೋರ್ ಇಟ್ಕೊಳ್ಳಿ, ಇದು ಇಟ್ಕೊಳ್ಳಿ, ವಿಂಡೋ ಇಟ್ಕೊಳ್ಳಿ. ದೊಡ್ಡ ವಿಂಡೋ ಇಡಬೇಕು, ಇಟ್ಕೊಳ್ಳಿ. ಏನಮ್ಮ, 3 ಅಡಿ ಬರ್ತತ್ತಮ್ಮ, 4 ಅಡಿ ಇಲ್ಲ. ಸರಿ ಸರಿ, ಹಾ. 4 ಅಡಿ ಬಿಟ್ರೆ ನೆನಪಿಟ್ಕೊಳ್ಳಿ, 4 ಅಡಿ ಬಿಟ್ರೆ 2 ವರ್ಡೆ ಹಾಕೊಳ್ಳಿ ಮೇಲೆ. 4 ಅಡಿ ಬಿಟ್ರೆ 3 ಅಡಿ ಬಿಟ್ರೆ 1 ವರ್ಡೆ ಹಾಕೊಳ್ಳಿ ಸಾಕು. 3 ಅಡಿ ಬಿಟ್ರೆ 1 ವರ್ಡೆ ಹಾಕೊಳ್ಳಿ. 4 ಅಡಿ ಕೊಟ್ರೆ 2.5 ಅಡಿವರೆಗೂ ಹಾಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಸರಿನಾ? ಕಾಲಂ ಬೇಕಾಗಿಲ್ಲ, ಯಾವ್ದೇ ಕಾರಣ ಇಲ್ಲೂ ಅಲ್ಲಿ ಯಾವ್ದು ಬೇಕಾಗಿಲ್ಲ. 2ವರೆಗೆ ಫಸ್ಟ್ ಕ್ಲಾಸ್ ಆಗಿ ಸಜ್ಜೆ ಬಂದ್ಬಿಡುತ್ತೆ ನಿಮ್ಗೆ. ಇದೊಂದೇ, ಇದು ಅದು ಮುಂದೆ ಬೇಡ. ಬಾಗಿಲಿಗೆ ಅಷ್ಟೇ ಹಾಕೊಳ್ಳಿ ಸಾಕು. ಅಲ್ಲ, ಯಾಕಂದ್ರೆ ಹಾಕೊಡ್ರಿ, ನಂದೇನು ಹೇಳ್ತೀನಿ ನಾನು.
ಜಾಗನೇ ಇಲ್ವಲ್ಲ ನಿಮ್ದು